ದಯವಿಟ್ಟು ಸೀಲ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ, ಸೀಲ್ ಆಗಿದೆಯಾ ಅಂತ. ಓಕೆ ಮಕ್ಕಳ, ಇವಾಗ ನೀವು ಕರೆಕ್ಟಾಗಿ ಟೈಮ್ 10:30 ಆಗಿದೆ. ಇವಾಗ ನೀವು ಡ್ರಾಯಿಂಗ್ ಕಾಂಪಿಟೇಷನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಡ್ರಾಯಿಂಗ್ ನಿಮಿಷ. ಓಕೆ ಸ್ಟಾರ್ಟ್. ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿವಿ ವತಿಯಿಂದ ಸಮ್ಮರ್ ಕಾರ್ನಿವಲ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಸರ್ವೋದಯ ಕಾಲೇಜಿನ ಫೀಲ್ಡಲ್ಲಿ. ಇದು ತುಮಕೂರಿನಲ್ಲಿ ಮೊದಲನೇ ಬಾರಿಗೆ ಅಂತ ಹೇಳ್ಬೋದು ಈ ರೀತಿಯಾದಂಥ ಒಂದು ಸಮ್ಮರ್ ಕಾರ್ನಿವಲ್. ಪ್ರಜಾಪ್ರಗತಿ, ಪ್ರಗತಿ ಟಿವಿ ಮತ್ತು ಪ್ರಗತಿ ಈವೆಂಟ್ಸ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಏನು ಪ್ರಗತಿ ಸಂಕ್ರಾಂತಿ ಸುಗ್ಗಿ ಆಗಿರ್ಬೋದು, ಪ್ರಗತಿ ದೀಪೋತ್ಸವ ಆಗಿರ್ಬೋದು, ಅದ್ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಒಂದು ರೀತಿಯಾದಂತಹ ಮನರಂಜನೆ ಔತಣವನ್ನು ತುಮಕೂರು ಜನರಿಗೆ ಹೀಗೆಲ್ಲ ಕೊಡ್ತಾ ಬರ್ತಾ ಇದೆ. ಇದೀಗ 2 ದಿನಗಳ ಕಾಲ ಸಮ್ಮರ್ ಕಾರ್ನಿವಲನ್ನು ತುಮಕೂರು ನಗರದಲ್ಲಿ ಆಯೋಜನೆ ಮಾಡಿದ್ದೇವೆ. ಅಂದರೆ ನಿನ್ನೆ ಶನಿವಾರ ಮತ್ತು ಇವತ್ತು ಭಾನುವಾರ 2 ದಿನಗಳ ಕಾಲ ಈ ಒಂದು ಸಮ್ಮರ್ ಕಾರ್ನಿವಲ್ ನಡೀತಾ ಇದೆ. ಹಲವಾರು ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಫುಡ್ದಾಗಿರ್ಬೋದು, ಅಥವಾ ಶಾಪಿಂಗ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಒಂದು ವೇದಿಕೆ ಅಂತಲೇ ಹೇಳ್ಬೋದು. ಜೊತೆಗೆ ಹಲವಾರು ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಫ್ಯಾಷನ್ ಶೋ ಕಾಂಪಿಟೇಷನ್, ಚಿತ್ರಕಲೆ ಕಾಂಪಿಟೇಷನ್ಸ್ ಇರುವಂತೆ ಹಲವಾರು ಕಾಂಪಿಟೇಷನ್ಗಳನ್ನು ಕೂಡ ಆಯೋಜನೆ ಮಾಡಿ ಒಟ್ಟಿನಲ್ಲಿ ಎಲ್ಲ ವರ್ಗದವರಿಗೆ ಒಂದು ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರಗತಿ ಟಿವಿ, ಪ್ರಗತಿ ಈವೆಂಟ್ಸ್ ವತಿಯಿಂದ ಮಾಡ್ತಾ ಇದ್ದೀವಿ. ಇದೊಂದು ಯಶಸ್ವಿಯಾಗಿ ನಡೀತಾ ಇದೆ. ನೀವು ಕೂಡ ಬನ್ನಿ, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊತೇನೆ. ಓಕೆ, ಥ್ಯಾಂಕ್ ಯು. ಪ್ರಜ್ಞಾ ಫ್ರೂಟ್ಸು ಕಡೆಯಿಂದ ಗೋಶಾಲೆ ಇದೆ. ಗೋಶಾಲೆಯಲ್ಲಿ ತಯಾರು ಮಾಡಿದಂಥ ಆರ್ಗ್ಯಾನಿಕ್ ಧೂಪ ಹಾಗೂ ಆರ್ಗ್ಯಾನಿಕ್ ಬೆರಣಿ ನೋಡಿ. ಇದು ಆರ್ಗ್ಯಾನಿಕ್ ಧೂಪ. ಇದರ ಸ್ಮೆಲ್ ತಗೊಳ್ಳೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ದುಷ್ಪರಿಣಾಮ ಆಗಲ್ಲ. ಮತ್ತು ಸೆಂಟು ತುಂಬ ಚೆನ್ನಾಗಿರ್ತದೆ. ಮನೆ ಎಲ್ಲ ಘಮ 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 ಅಂತ ಇರುತ್ತೆ. ಆಮೇಲೆ ಗೋಶಾಲೆಯಿಂದ ಮಾಡಿರ್ತಕ್ಕಂಥ ಬೆರಣಿ, ಇದನ್ನು ನೀವೇನೇನಕ್ಕೆ ಉಪಯೋಗಿಸ್ತೀರಾ? ಇದು ಹೋಮಗಳಿಗೆ ಬೆರಣಿ ನೋಡಿ ಯಾವ ಟೈಪ್ ಬಂತು. ಹಿಂದೆ ಎಲ್ಲನೂ ಸಗಣಿ ತಂದ್ಬಿಟ್ಟು ಮನೆ ಹತ್ರ ಬೆರಣಿ ತಟ್ಟು ಉಪಯೋಗಿಸೋರು. ಇವತ್ತು ಬೆರಣಿನ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡುವಂಥ ಮಟ್ಟಕ್ಕೆ ಬಂದಿದೆ. ಯೂಸ್ ಮಾಡಿ ಇದರಲ್ಲೇ ಧೂಪ ಮಾಡಿರೋದು. ಪೌಡ್ರು ಮಾಡಿ ಧೂಪ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಯೂಸ್ ಮಾಡಿ. ಪ್ರಜ್ಞಾ ಫ್ರೂಟ್ಸ್, ಮಂಡ್ಯ ಜಿಲ್ಲೆ, ಮೈಸೂರು. ಓಕೆ ಓಕೆ, ಬಾಯ್. ಇಲ್ಲೊಂದು ನಿಮಗೆ ಒಳ್ಳೆ ಮಾಹಿತಿ ಇದೆ. ಈ ಫುಡ್ಡು ತಯಾರು ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂರಕ್ಷಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸಿರುವ PMFME ಯೋಜನೆಗಳಿಗೆ ಲೋನ್ ಸಿಗುತ್ತೆ. ಆಹಾರ ಸಂರಕ್ಷಣಾ ಉದ್ದಿಮೆ ಸ್ಥಾಪಿಸಲು ಸಂಸ್ಕರಣಾ ಘಟಕಕ್ಕೆ ನೋಡಿ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ತಗೊಂಡು ಪ್ರಯತ್ನ ಪಡೋರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 9036226822. ಇದು PMFME ಸ್ಕೀಮ್ ಅಂತ. ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಯಾರೇ ಮಾಡ್ತಾ ಇದ್ರು ಅಥವಾ ಮಾಡಬೇಕು ಅಂತ ಇದ್ರೂ ಕೂಡ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಸ್ಕೀಮ್ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಮಾಡೋ ಅಂಥವ್ರಿಗೆ ಇನ್ನೂ 15% ಎಕ್ಸ್ಟ್ರಾ ಸಬ್ಸಿಡಿ ಸಿಗುತ್ತೆ. ಬೇರೆ ಸ್ಟೇಟ್ಗಳಲ್ಲೆಲ್ಲ 35% ಸಬ್ಸಿಡಿ ಇದೆ. ನಮ್ಮ ಸ್ಟೇಟಲ್ಲಿ ಇನ್ನೂ ಎಕ್ಸ್ಟ್ರಾ 15% ಸಬ್ಸಿಡಿ ಇದೆ. ರೈತರು ಮುಖ್ಯವಾಗಿ ಇದನ್ನು ಉಪಯೋಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅವ್ರಿಗೆ ಪ್ರಯೋಜನ ಸಿಗುತ್ತೆ. ಇವಾಗ 1 kg ಮಾವಿನ ಹಣ್ಣು ನೀವು ಮಾರಕ್ಕೆ ಹೋದರೆ 50ರಿಂದ 100 ರೂಪಾಯಿ, ಇಲ್ಲ ಹೋಲ್ಸೇಲಾಗಿ ಕೊಡೋಕ್ಕೆ ಹೋದರೆ ಇವತ್ತು ಒಂದು ಮರಕ್ಕೆ ಒಂದು 500ರಿಂದ 1000 ರೂಪಾಯಿ ಕೊಟ್ಟರೆ ಹೆಚ್ಚು ದಲ್ಲಾಳಿಗಳು. ಅದೇ ರೈತರು ಸ್ವಲ್ಪ ಶ್ರಮ ಹಾಕಿ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡಿ, ಅದಕ್ಕೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ವ್ಯಾಲ್ಯೂ ಅಡಿಷನ್ ಮಾಡಿ ಒಳ್ಳೆ ರೇಟ್ ಸಿಗುತ್ತೆ. ಅಷ್ಟೇ ಅಲ್ದಿರ ಕೆಪೆಕ್ ಕಡೆಯಿಂದ ಈ ಥರ ಈವೆಂಟ್ಗಳಲ್ಲಿ ಫ್ರೀ ಸ್ಟಾಲ್ಸ್ ಕೊಡ್ತಾ ಇದ್ದಾರೆ ಮಾರ್ಕೆಟಿಂಗ್ ಮಾಡೋದಕ್ಕೆ. ಈ ಒಂದು ಸ್ಕೀಮ್ನ ಪ್ರಯೋಜನ ಎಲ್ಲರೂ ತಗೊಳ್ಳಿ. ಓಕೆ, ನೋಡಿದ್ರಲ್ಲ ಗೈಡ್ಸ್, ಈ ಒಂದು ಪ್ರಯೋಜನನ ಪ್ರತಿಯೊಬ್ಬರು ಪಡಿಸ್ಕೊತೀರ ಅಂತ ನಾನು ಈ ಮೂಲಕ ನಿಮಗೆಲ್ಲ ಮಾಹಿತಿ ಕೊಡಿಸ್ತಾ ಇದ್ದೀನಿ. ದಯಮಾಡಿ ಮಾಡಿ ಅಭಿವೃದ್ಧಿಯಾಗಿ, ನೀವು ಉದ್ಯೋಗಶೀಲವಂತರಾಗಿ, ಇಂಪ್ರೂವ್ಮೆಂಟ್ ಆಗಿ. ಆಲ್ ದಿ ಬೆಸ್ಟ್, ಆಲ್ ದಿ ಸಕ್ಸಸ್. ಓಕೆ, ಬಾಯ್.